ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೋಸ್ಕರ ನಮ್ಮ ಸತೀಶು, ಆಮೇಲೆ ಪ್ರದೀಪು, ಕಿರಣ್, ವಿಷ್ಣುಮೂರ್ತಿ, ಓಬಳೇಶು, ಅಂಬಿ, ಉಮೇಶು, ಕಿರಣ್, ರಂಜಿತ್ ಇವರ ನಾಯಕತ್ವದಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ. ಕಾರ್ಮಿಕರಿಗೆ ಇವತ್ತು ಭಾನುವಾರ ರಜಾ ದಿನ ಹಾಗೆಯೇ ಕ್ರಿಕೆಟ್ ಪಂದ್ಯಗಳನ್ನು ನಮ್ಮ ಸತೀಶ್ ಆಯೋಜನೆ ಮಾಡಿದ್ದಕ್ಕೆ ಕಾರ್ಮಿಕರಿಗೆ ಇವರಿಗೆ ಒಂದು ವಿಶ್ರಾಂತಿ ಸಿಗ್ತದೆ. ಇವತ್ತು ಎಲ್ಲರ ಜೊತೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಅವಕಾಶ ಸಿಗ್ತವರಿಗೆ. ಇದೇ ರೀತಿ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ಕಾರ್ಮಿಕರು ಇರಲಿ ಅಂತ ನಾನು ಅವರೆಲ್ಲ ಹಾರೈಸ್ತೀನಿ. ಕಾರ್ಮಿಕರಿಗೋಸ್ಕರ ಕ್ರಿಕೆಟ್ ಭಾಗವಹಿಸಿದ್ದಾರೆ. ಆಟಗಾರರು ಎಂಪ್ಲಾಯ್ಸ್ ಆಗಿರ್ಬೇಕು, ಪಾಪ ರಜೆ ಅಂತ ಇರೋದಿಲ್ಲ. ಆದ್ರೂ ಕ್ರಿಕೆಟ್ ಅಲ್ಲಿ ಭಾಗವಹಿಸಬೇಕಂತ ಬಂದಿದ್ದಾರೆ. ಇವತ್ತು ಭಾನುವಾರ ಆದ ಕಾರಣ ಆಡ್ಲಿ. ಇವರು ಪಾಪ ಬೆಳಗ್ಗಿಂದ ಸಂಜೆವರೆಗೆ ಕೆಲಸ, ಮನೆ, ಹೆಂಡತಿ, ಮಕ್ಕಳು, ಸ್ಕೂಲು ಇದೇ ಆಗ್ಬಿಟ್ಟಿತ್ತು. ಆಡ್ಲಿ ಒಳ್ಳೆ ಅವ್ರಿಗೂ ಬೆಳಗ್ಗಿಂದ ಸಂಜೆವರೆಗೂ ಒಳ್ಳೆ ಮನಸ್ಸು ಒಳ್ಳೆ ಪ್ರಿಯ ಆಗ್ತದೆ. ಹಾಗಾಗಿ ಅವರು ಕ್ರಿಕೆಟ್ ಪಂದ್ಯಗಳಲ್ಲಿ ಆಡ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗವಹಿಸಂತ ನಾನು ಅವರಿಗೆ ಮನವರಿಕೆ ಮಾಡುತ್ತಾ ನನ್ನ ಎರಡು ಮಾತು ಮಾತಾಡಲು ಅವಕಾಶ ಕೊಟ್ಟರೆ ಎಲ್ಲರಿಗೂ ಒಂದು ಈ ಕ್ರಿಕೆಟ್ ಪಂದ್ಯಗಳನ್ನು ಪಂದ್ಯಗಳು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಕಾರ್ಮಿಕರಿಗೋಸ್ಕರ ಸತೀಶು, ಆಮೇಲೆ ಪ್ರದೀಪು, ಕಿರಣ್, ವಿಷ್ಣುಮೂರ್ತಿ, ಓಬಳೇಶು, ಅಂಬಿ, ಉಮೇಶು, ಕಿರಣ್, ರಂಜಿತ್ ಇವರ ನಾಯಕತ್ವದಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ. ಕಾರ್ಮಿಕರಿಗೆ ಇವತ್ತು ಭಾನುವಾರ ರಜಾ ದಿನ ಹಾಗೆಯೇ ಕ್ರಿಕೆಟ್ ಪಂದ್ಯಗಳನ್ನು ನಮ್ಮ ಸತೀಶ್ ಆಯೋಜನೆ ಮಾಡಿದ್ದಕ್ಕೆ ಕಾರ್ಮಿಕರಿಗೆ ಇವರಿಗೆ ಒಂದು ವಿಶ್ರಾಂತಿ ಸಿಗ್ತದೆ. ಇವತ್ತು ಎಲ್ಲರ ಜೊತೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಅವಕಾಶ ಸಿಗ್ತವರಿಗೆ. ಇದೇ ರೀತಿ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ಕಾರ್ಮಿಕರು ಇರಲಿ ಅಂತ ನಾನು ಅವರೆಲ್ಲ ಹಾರೈಸ್ತೀನಿ. ಕಾರ್ಮಿಕರಿಗೋಸ್ಕರ ಕ್ರಿಕೆಟ್ ಭಾಗವಹಿಸಿದ್ದಾರೆ. ಆಟಗಾರರು ಎಂಪ್ಲಾಯ್ಸ್ ಆಗಿರ್ಬೇಕು, ಪಾಪ ರಜೆ ಅಂತ ಇರೋದಿಲ್ಲ. ಆದ್ರೂ ಕ್ರಿಕೆಟ್ ಅಲ್ಲಿ ಭಾಗವಹಿಸಬೇಕಂತ ಬಂದಿದ್ದಾರೆ. ಇವತ್ತು ಭಾನುವಾರ ಆದ ಕಾರಣ ಆಡ್ಲಿ. ಇವರು ಪಾಪ ಬೆಳಗ್ಗಿಂದ ಸಂಜೆವರೆಗೆ ಕೆಲಸ, ಮನೆ, ಹೆಂಡತಿ, ಮಕ್ಕಳು, ಸ್ಕೂಲು ಇದೇ ಆಗ್ಬಿಟ್ಟಿತ್ತು. ಆಡ್ಲಿ ಒಳ್ಳೆ ಅವ್ರಿಗೂ ಬೆಳಗ್ಗಿಂದ ಸಂಜೆವರೆಗೂ ಒಳ್ಳೆ ಮನಸ್ಸು ಒಳ್ಳೆ ಪ್ರಿಯ ಆಗ್ತದೆ. ಹಾಗಾಗಿ ಅವರು ಕ್ರಿಕೆಟ್ ಪಂದ್ಯಗಳಲ್ಲಿ ಆಡ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗವಹಿಸಂತ ನಾನು ಅವರಿಗೆ ಮನವರಿಕೆ ಮಾಡುತ್ತಾ ನನ್ನ ಎರಡು ಮಾತು ಮಾತಾಡಲು ಅವಕಾಶ ಕೊಟ್ಟರೆ ಎಲ್ಲರಿಗೂ ಒಂದು ಈ ಕ್ರಿಕೆಟ್ ಪಂದ್ಯಗಳನ್ನು ಪಂದ್ಯಗಳು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ